ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಪ್ರೆಸ್ ಮಾಡೋದು ಬಹಳ ಅಪರೂಪ. ಸ್ವಲ್ಪ ನಮ್ಮ ಕ್ಷೇತ್ರದ ಜನ ರೆಸ್ಟ್ ಕೊಟ್ಟಿದ್ದಾರೆ. ವ್ಯವಹಾರದಲ್ಲಿ ಸ್ವಲ್ಪ ಭಾಗಿಯಾಗೋಣ, ಖಾಸಗಿ ಕಾರ್ಯಕ್ರಮದಲ್ಲಿ ಇರೋಣ ಅಂತ. ಆದರೆ ಕೆಲವು ರಾಜಕಾರಣಿಗಳು ಸುಮ್ಮನಿರಕ್ಕೂ ಬಿಡಲ್ಲ. ನೋಡಿ, ಇಲ್ಲಿ 3 ವರ್ಷ MLA ಆಗಿರ್ತಾರೆ. ನಿಮ್ಮ ಆಶೀರ್ವಾದದಿಂದ ಅವರು ಗೆದ್ದು ಬಂದಿದ್ರು. KR ನಗರದಲ್ಲೆಲ್ಲ ಹಾಳು ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು. ಮೊನ್ನೆ KR ನಗರಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅದರಲ್ಲಿ ಇನ್ನೊಂದು ವಿಡಿಯೋ ಐತಲ್ ಕೊಡು. 15 ವರ್ಷ ನಾನು ಹಾಳು ಮಾಡಿದ್ದೀನಿ, ಈಗ ಇರೋರು ಸರಿ ಮಾಡ್ತಾರೆ ಅಂತ ಹೇಳವ್ರೆ. ಇಲ್ಲಿ ನೋಡಿ. ಇದೇ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮದಲ್ಲಿ 2023 ಚುನಾವಣೆಯಲ್ಲಿ ಅಭ್ಯರ್ಥಿಯ ಶ್ರೀಮತಿ, ಅವ್ರ ತಂದೆಯವರು, ಅವ್ರ ತಾಯಿ ಸೆರಗುಡಿಗೆ ಬೇಡಿದ್ರಲ್ಲ ಕಣ್ಣೀರಾಕಿ. ಪಾಪ 2-3 ಸಾರಿ ಸೋತಿದ್ದೀರಿ ಅಂಥೇಳಿ ನಮ್ಮ ಕ್ಷೇತ್ರದ ಜನ ಅವಕಾಶ ಕೊಟ್ಟೆವು. ಅವ್ರ ತೀರ್ಮಾನ ಜನತೆಯ ತೀರ್ಮಾನವೇ ಜನಾರ್ದನ ತೀರ್ಮಾನ. ಅದಾದ್ಮೇಲೆ ಒಂದೇ ವರ್ಷಕ್ಕೆ ಲೋಕಸಭೆ ಚುನಾವಣೆ ಬಂತು. ಯಾವುದೇ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನಾವು ಲೀಡ್ ತಗೊಂಡಿರಲಿಲ್ಲ. ಮಾನ್ಯ ಕುಮಾರಣ್ಣರವ್ರು ನಿಂತಾಗ ಅದೇ ನನ್ನ ಕ್ಷೇತ್ರದ ಜನತೆ 8,000 ಲೀಡನ್ನ ಕೊಟ್ಟರು. ಜನರ ತೀರ್ಮಾನ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಹೋಗಿದ್ದಾರೆ KR ನಗರಕ್ಕೆ. ಸಂತೋಷ. ನಾವು ಕೂಡ ಅವ್ರನ್ನ ಸ್ವಾಗತಿಸ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಕ್ಕೆ ಬಂದಾಗ ನಾವು ಅವರನ್ನ ಸ್ವಾಗತಿಸಬೇಕು. ಆದರೆ ನಾನು ಅವರನ್ನ ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ನಾಯಕರು, ಬಹಳಷ್ಟು ಜನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರನೂ ಕೂಡ ಮಾತಾಡಿದ್ರು. ಅವತ್ತು ಕೂಡ ನಾನು ಮಾತಾಡಲಿಲ್ಲ. ಇವತ್ತಿನ ರಾಜಕಾರಣದಲ್ಲಿ 100ಕ್ಕೆ 100 ಪ್ರಾಮಾಣಿಕವಾಗಿ ಇರ್ತಕ್ಕಂಥವ್ರು ಬಹಳ ವಿರಳ. ವೈಯಕ್ತಿಕ ವಿಚಾರ ನಾ ಚರ್ಚೆ ಮಾಡಲಿಲ್ಲ. ಆದರೆ ಹಿಂದೆ ಇದೇ ಸಭೆಯಲ್ಲಿ ಬಂದ್ರಿ, ಸಾರಾ ಮಹೇಶ್ ಅವರ ಪಾಪದ ಕೂಡ ತುಂಬಿದೆ ಅಂತ ಹೇಳಿದ್ರಿ. ಚುನಾವಣೆ ನೀವು ಸೋತಿಲ್ವಾ? ಚುನಾವಣೆ ಸೋಲವರೆಲ್ಲರಿಗೂ ಪಾಪದ ಕೂಡ ತುಂಬೋದಾಗಿದ್ರೆ ನೀವೆಷ್ಟು ಸರಿ ಸೋತಿದ್ರಿ? ಆಯ್ತು. ಮೊನ್ನೆ KR ನಗರ ಹಾಳು ಮಾಡಿಬಿಟ್ಟಿದ್ರು ಅಂತ ಹೇಳ್ತಿರಲ್ಲ,
ಸ್ವಾಮಿ, ನೀವೇನು 513,71,000 ಅಲ್ಲಿಗೆ 500 ಕೋಟಿ ಏನು 5,013 ಏನ್ ಮಾಡಿದಿರಿ, ಉದ್ಘಾಟನೆ ಶಿಲಾನ್ಯಾಸ ಅಂತ ತಾವ್ ಹೆಲಿಕಾಪ್ಟರ್ ಬಂದ್ ಮಾಡಿದಿರಲ್ಲ, ಅದರಲ್ಲಿ ನಿಮ್ಮ ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ 150 ಕೋಟಿ ನನ್ನ ಜನ ಹಿಂದೆ ಆಯ್ಕೆ ಮಾಡಿದ್ರಲ್ಲ, ಅದರ ಉದ್ಘಾಟನೆ ನೀವು ಮಾಡಿರೋದು ಎಷ್ಟು? 150 ಕೋಟಿ. ನನ್ನ ಪುಣ್ಯಾತ್ಮ ತಂದೆ ತಾಯಿದ್ರು ಹಿಂದೆ ಆರಿಸಿದ್ರಲ್ಲ, ಅದ್ರ ಉದ್ಘಾಟನೆನ 2 ವರ್ಷ ಆದ್ಮೇಲೆ